ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಧರ್ಮಸ್ಥಳ ಗ್ರಾಮದಲ್ಲಿ ಮತ್ತೆ ಶೋಧ ಕಾರ್ಯ ನಡೆಯುತ್ತಾ ನಿನ್ನೆ ಶೋಧ ಕಾರ್ಯಕ್ಕೆ ಬಿಡುವು ನೀಡಿದ್ದ ಎಸ್ಐಟಿ ತಂಡ ಧರ್ಮಸ್ಥಳದಲ್ಲಿ ಎಡಬಿಡದೆ ಶೋಧ ಕಾರ್ಯ ನಡೀತಾ ಇದೆ. ಭಾನುವಾರವನ್ನು ಹೊರತುಪಡಿಸಿ ಸರ್ಕಾರಿ ರಜೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ದಿವಸಗಳು ಕೂಡ ಜೆಸಿಬಿ ಗ್ರೌಂಡಿಗೆ ಬರ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಕೂಡ ಅಖಾಡಕ್ಕಿಳಿದು ಪಾತಾಳ ಗರಡಿಯಲ್ಲಿ ಆಕ್ಟಿವ್ ಆಗಿದ್ದಾರೆ. ಆದ್ರೆ ಇವತ್ತು ನಡೆಯುತ್ತಾ ಅಂತ ಕೇಳಿದ್ರೆ ಧರ್ಮಸ್ಥಳ ಪಾರ್ಕಿಂಗ್ ಜಾಗ, ರಾಜಬೀದಿ, ಹೀಗೆ ಬಸ್ ನಿಲ್ದಾಣದ ಜಾಗದ ಕಡೆಯೂ ಬೊಟ್ಟು ಮಾಡಿರುವ ದೂರುದಾರನ ಬೊಟ್ಟು ಬದಲಾಗ್ತಾ ಇದೆ. ಲೊಕೇಶನ್ ದೂರುದಾರ ಹೇಳಿದ ಜಾಗಗಳಲ್ಲಿ ಈವರೆಗೂ ಏನು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ತನಿಖೆಯನ್ನ ಅರ್ಧಕ್ಕೆ ಬಿಡೋದಕ್ಕಾಗುತ್ತಾ ಆಗಲ್ಲ. ಇನ್ನೆಷ್ಟು ಜಾಗವನ್ನ ಅಗಿಯುತ್ತೀರಿ ಎಂಬ ಆಕ್ರೋಶಗಳು ಒಂದು ಕಡೆಯಾದ್ರೆ, ಹೀಗಾಗಿ ದೂರುದಾರ ತೋರಿಸಿದ ಇನ್ನಷ್ಟು ಜಾಗಗಳಲ್ಲಿ ಶೋಧ ಕಾರ್ಯ ನಡೆಯುತ್ತಾ ಧರ್ಮಸ್ಥಳ ರಾಜಬೀದಿ ಬಸ್ ನಿಲ್ದಾಣಗಳಲ್ಲಿಯೂ ಕೂಡ ಶೋಧ ನಡೆಯುತ್ತಾ ಬೊಟ್ಟು ಮಾಡಿದ ಕಡೆ ಎಲ್ಲ ಅಗಿತಾ ಹೋದ್ರೆ ಎಲ್ಲೂ ಕೂಡ ನಿಮಗೆ ಸರಿ ಸಮಾನವಾದ ಭೂಮಿ ಸಿಗಲಾರದು, ಎಲ್ಲವೂ ಗುಂಡಿಗಳಾಗ್ತವೆ. ಕುತೂಹಲ ಮೂಡಿಸಿದೆ ಎಸ್ಐಟಿಯ ನಡೆ. ಇಂದೇನು ಮಾಡಲಿದೆ ಎಸ್ಐಟಿ? ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣ. ಸಾಕ್ಷಿದಾರ ಜೊತೆಲೇ ಇದ್ದಾನೆ. ಸಾಕ್ಷಿದಾರ ನೋಡ್ರಯ್ಯ, 30-40 ವರ್ಷದ ಹಿಂದೆ ಹೂತಿಟ್ಟಿರ್ತಕ್ಕಂತಹ ಜಾಗವನ್ನ ಒಬ್ಬ ಮನುಷ್ಯನ ನಯನಗಳು, ಆ ಮನುಷ್ಯನ ಮಸ್ತಿಷ್ಕವು ಅದೇ ಜಾಗವನ್ನ ನೆನಪಿನಲ್ಲಿ ಇಟ್ಕೊಂಡು ಬಂದು ತೋರಿಸ್ತಾರೆ ಅನ್ನೋದಾದ್ರೆ ಆತ ನರಮಾನವ, ಆತ ಮನುಷ್ಯ, ರೋಬೋಟ್ ಅಲ್ಲ. ಒಂದು ಪ್ರೋಗ್ರಾಮ್ ಅನ್ನ ಜನರೇಟ್ ಮಾಡಿರ್ತಕ್ಕಂಥ ರೋಬೋಟ್ ಅಲ್ಲ ಆತ, ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲ, ಒಬ್ಬ ಮನುಷ್ಯ. ಆ ಜಾಗಗಳು ಭೂಮಿ ಅಭಿವೃದ್ಧಿಗೊಂಡಿರಬಹುದು. ಆ ಜಾಗದಲ್ಲಿ ಬೇರೆ ಬೇರೆ ನಿಶಾನಿಗಳು ಈಗ ನೂತನವಾಗಿ ಆಗಿರಲೂಬಹುದು. ಕೆಲ ಜಾಗಗಳ ಮೇಲೆ ಕಟ್ಟಡಗಳು ಬಂದಿರಬಹುದು. ಕೆಲ ಜಾಗಗಳ ಮೇಲೆ ಅಂದು ಇಟ್ಟಂತಹ ಬೀಜಗಳು ಇವತ್ತು ಮರವಾಗಿ ಬೆಳೆದಿರಬಹುದು. ಆ ಜಾಗವನ್ನು ನೆನಪಿನಲ್ಲಿ ಇಟ್ಕೊಳ್ಳಕ್ಕೆ ಈತ ಅರಿಸ್ಟಾಟಲೋ ಅಥವಾ ವಿಜ್ಞಾನಿನ? ದೊಡ್ಡ ದೊಡ್ಡ ತಲೆ ಇರ್ತಕ್ಕಂತಹ ವ್ಯಕ್ತಿಗಳಿದ್ದಾರೆ ನೋಡಿ. ಸಾಮಾನ್ಯ ಮನುಷ್ಯ ಅದರರ್ಥ ಆತ ತೋರಿಸಿದ ಜಾಗ ಎಲ್ಲ ಅಗಿಬೇಕು ಅಂತಲ್ಲ. ಈಗಾಗಲೇ 30-40 ಲಕ್ಷ ಖರ್ಚಾಗಿದೆ ಸರ್ಕಾರದ ಹಣ ಅಂತ ಹೇಳಲಾಗ್ತಾ ಇದೆ. ಆತ ಮಾಡಿದ ಮನವಿಗಳನ್ನೆಲ್ಲ ಸ್ವೀಕರಿಸಿಕೊಂಡು ಒಂದು ಜೆಸಿಬಿ ಬೇಡ 2 ಜೆಸಿಬಿ ಬೇಕು ಅಂತ ಹಠ ಹಿಡ್ದಾಗ್ಲೂ ಕೂಡ 2 ಜೆಸಿಬಿನ ಕರೆಸಿದ್ವಿ. ಒಬ್ಬ ಮನುಷ್ಯನನ್ನ ನೋಡಿ, ಒಂದೊಂದು ಜಾತಿಗೂ ಒಂದೊಂದು ಸಂಪ್ರದಾಯಗಳಿದ್ದಾವೆ. ಆಯಾಯ ಜಾತಿಯ ಆಧಾರದಲ್ಲಿ, ಅದರ ಸಂಪ್ರದಾಯದ ಆಧಾರದಲ್ಲಿ ಕೆಲವರು 3 ಅಡಿ ತೋಡ್ಬಿಟ್ಟು ಹೂತಾಕ್ತಾರೆ, ಕೆಲವರು 6 ಅಡಿ, ಇನ್ನು 6-3 ಅಡಿ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನನ್ನು ಹೂತಾಕೋದು 6-3 ಅಡಿಯ ಅಂತರದಲ್ಲಿ. ಆದರೆ 15-20 ಅಡಿ ತೋಡ್ತಿರೋದು ಯಾಕೆ ಅನ್ನೋದೇ ಪ್ರಶ್ನೆ. ಕೆಲ ಭಾಗಗಳಲ್ಲಿ ಬಾವಿಯನ್ನು ತೋಡಬಹುದಾದಷ್ಟು ಆಳ ಅಗದಾಗಿದೆ, ನೀರು ಸಿಗೋ ಸಾಧ್ಯತೆಗಳಿತ್ತು ಕೆಲವೊಂದು ಕಡೆಗಳಲ್ಲಿ. ಯಾಕೆ ಇದು? ಪ್ರಕರಣ ಅತ್ಯಂತ ಸೂಕ್ಷ್ಮ ಅನ್ನೋದು ಎಲ್ರಿಗೂ ಗೊತ್ತಾಯಿತು. ಈ ಪ್ರಕರಣದಲ್ಲಿ ಸ್ವತಃ ನ್ಯಾಯಾಧೀಶರ ಮುಂದೆ ದೂರು ದಾಖಲು ಮಾಡಿದ್ದು ಇದೇ ಸಾಕ್ಷಿದಾರ. ರಾಜ್ಯದ ಮುಂದೆ ಅತ್ಯಂತ ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ. ಸಾವಿರಾರು ಜನರಿಗೆ ಇದರಿಂದ ಅಸಮಾಧಾನಗಳಿದೆ, ಲಕ್ಷಾಂತರ ಜನರಿಗೆ ಇದರಿಂದ ಸಂತೋಷ ಇದೆ. ಬಹುಸಂಖ್ಯಾತರ ಹೃದಯದಲ್ಲಿ ಈ ಪ್ರಕರಣದಲ್ಲಿ ಏನೋ ಒಂದು ರಹಸ್ಯ ಅಡಗಿದಾವೆ. ಎಸ್ಐಟಿ ಅವರು ಛಲ ಬಿಡದೆ, ಆಸೆಯನ್ನ ಮಣ್ಣು ಮಾಡದೆ ಮುಂದುವರಿಸಬೇಕು ತನಿಖೆಯನ್ನ. ಏನಾದ್ರೂ ಸಿಕ್ಕೀತು, ನೇತ್ರಾವತಿ ಸ್ನಾನಘಟ್ಟದಲ್ಲಿ ಆಗದ್ರೂ ಏನೂ ಇಲ್ಲ, ಬಾಹುಬಲಿ ಬೆಟ್ಟದ ಹತ್ತಿರ ಆಗದ್ರೂ ಏನೂ ಇಲ್ಲ. ಈಗ ಸಾಕ್ಷಿದಾರ ಅಲ್ಲಲ್ಲಿ ಬೊಟ್ಟು ಮಾಡ್ತವನಂತೆ. ಅಲ್ಲಲ್ಲಿ ತಾನು ಹೂತಿಟ್ಟ ಜಾಗಗಳ ನೆನಪುಗಳು ಬಂದಾಕ್ಷಣ ಆ ಜಾಗಕ್ಕೆ ಹೋಗ್ತಾ ಇದೆ ಆತನ ಹೆಬ್ಬೆರಳು. ಹಾಗಾದ್ರೆ ಎಸ್ಐಟಿ ಅವರಿಗೂ ಕೂಡ ಏನ್ರಿ, ಒಂದು ಖಾಸಗಿ ಫ್ಯಾಕ್ಟ್ರಿನ ಇಷ್ಟು ಬಜೆಟಲ್ಲೇ ಕೆಲಸ ಮಾಡಬೇಕು ಅನ್ನೋ ಏನೋ ಈ ಗುತ್ತಿಗೆದಾರರು ಕಾಂಟ್ರಾಕ್ಟ್ ತಗೋತಾರಲ್ಲ, ಹಂಗ ಸರ್ಕಾರಿ ಕೆಲಸ? ಎಸ್ಐಟಿ ಅಧಿಕಾರಿಗಳಿಗೆ ಕಾಂಟ್ರಾಕ್ಟ್ ಕೊಡಲಾಗಿಲ್ಲ. ಸರ್ಕಾರದ ಭಾಗ ನೀವು, ಸರ್ಕಾರವೇ ರಚನೆ ಮಾಡಿರೋದು. ಸಾಕ್ಷಿದಾರ ಹೇಳುವಂತಹದ್ದು ವೈಜ್ಞಾನಿಕತೆಗೆ ಹತ್ತಿರವಾದರೆ ಹಾಗೆಯೋ ಕೆಲಸ ಮಾಡಿ. ಜನಾಗ್ರಹ ಇದು. ಸೊ ಆತ ಬೇರೆ ಬೇರೆ ಜಾಗದಲ್ಲಿ ಬೊಟ್ಟು ಮಾಡ್ತಾ ಇದ್ದಾನೆ. ಎಸ್ಐಟಿ ಅವರಿಗೂ ಕೂಡ ಆತಂಕ ಆಗ್ತಾ ಇದೆ, ಗೊಂದಲಗಳಾಗ್ತಾ ಇದೆ. ಅಲ್ಲೂ ಆಗಿದ್ರು ಏನಾದರೂ ಸಿಕ್ಕೀತಾ ಅಥವಾ ಸಿಗದೆ ಇರಬಹುದಾ
ಅನ್ನುವಂತಹ ಗೊಂದಲಗಳು ಉಂಟಾಗಿದೆ. ಒಟ್ಟಾರೆ ಜನಾಕ್ರೋಶಗಳ ನಡುವೆಯೂ ಕೂಡ ಕೆಲವೊಂದು ಜನಾಗ್ರಹಗಳು ಕೂಡ ವ್ಯಕ್ತವಾಗಿದೆ. SIT ಅಧಿಕಾರಿಗಳು ಯಾವುದೇ ತರಹದಲ್ಲೂ ಕೂಡ ನಿರುತ್ಸಾಹಕ್ಕೆ ಒಳಗಾಗಬಾರದು, ಒತ್ತಡಕ್ಕೂ ಒಳಗಾಗಬಾರದು, ಸಾಕ್ಷಿದಾರನಿಗೆ ಸಹಕರಿಸಬೇಕು ಅನ್ನೋ ಒತ್ತಡಗಳು ಕೂಡ ಹೆಚ್ಚಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.